ಎಲ್ರಿಗೂ ನಮಸ್ಕಾರ. ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಡಿ.ಎನ್. ಗೀತಾ, ಕವಿತ್ರಿ, ಕಥೆಗಾರ್ತಿ, ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ. ಇವತ್ತು ನಾನು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಇದನ್ನು ನಾನು ಬಾಡಿದ ಹೂಬಳ್ಳಿಯ ಚಿಗುರು ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ. ಇದು 2011ರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನವಾಗಿದೆ. ಇಂದಿನ ಕಥೆಯ ಶೀರ್ಷಿಕೆ ವಿರುದ್ಧ ಧ್ರುವಗಳು. ನಾಳೆ ನೀನು ನಮ್ಮನೆಗೆ ಬರಲೇಬೇಕು. ನೀನು ಯಾವ ಕಾರಣ ಹೇಳಿದರೂ ನಾನು ಕೇಳಲ್ಲ. ಅತ್ತನಿಂದ ಸುಮನಳ ಒತ್ತಾಯದ ಫೋನ್ ಕರೆ. ಏನು ಗೆಳತಿಯಪ್ಪ ಇವಳು, ಸಮಯ ಸಂದರ್ಭ ಯಾವುದೂ ಇಲ್ಲ. ಒಂದು ಕ್ಷಣ ಅವಳ ಮೇಲೆ ರೇಗುವಂತಾಯಿತು. ನಾಳೆ ನಮ್ಮ ಒಬ್ಬಳೆ ಮಗಳು ಲಾಸ್ಯಳ 3ನೇ ವರ್ಷದ ಹುಟ್ಟುಹಬ್ಬ. ಅದನ್ನು ಭರ್ಜರಿಯಾಗಿ ಆಚರಿಸಬೇಕೆಂದು ನನ್ನ ಯಜಮಾನರ ಸಹೋದ್ಯೋಗಿಗಳನ್ನು, ಆತ್ಮೀಯರನ್ನು ಕರೆದಾಗಿದೆ. ಈಗ ಈ ಸುಮನ ನೋಡಿದ್ರೆ, ಪ್ಲೀಸ್ ಸುಮನ, ಅರ್ಥ ಮಾಡ್ಕೊಳ್ಳೆ. ನಾಳೆ ನಮ್ಮ ಲಾಸ್ಯಳ ಬರ್ತ್ಡೇ ಇದೆ. ನೀನೇ ಇಲ್ಲಿಗೆ ಬಂದುಬಿಡು. ಇವ್ರ ಕೊಲೀಗ್ಸ್ ತುಂಬ ಜನ ಬರ್ತಿದ್ದಾರೆ. ಅವರಿಗೆಲ್ಲ ಡಿನ್ನರ್ ರೆಡಿ ಮಾಡೋದು ಬೇಡವಾ? ನಾನು ಈ ಮಾತುಗಳನ್ನು ಏನಿಲ್ಲವೆಂದರೂ 4-6 ಬಾರಿ ಆದರೂ ಹೇಳಿರಬೇಕು. ಸರಿ ಮಾರಾಯ್ತಿ, ಅದಕ್ಕೆ ಯಾಕೆ ಅಷ್ಟು ಗೋಗರೀತಿ? ನಾಳೆ ಎಷ್ಟೊತ್ತಿಗೆ ಬರಲಿ ಹೇಳು. ಆದರೆ ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸನಲಾಗಿ ಮಾತಾಡಬೇಕು. ಒಂದು ಕ್ಷಣ ನನ್ನ ಹುಬ್ಬುಗಳು ಗಂಟಿಕ್ಕಿದವು. ಈ ಸುಮ್ಮನಳೆ ಹೀಗೆ ಕಾಲೇಜಿನಲ್ಲಿ ಓದುತ್ತಿದ್ದಾಗಿನಿಂದಲೂ ವಿಷಯವನ್ನು ಸಸ್ಪೆನ್ಸ್ನಲ್ಲೇ ಇಡುತ್ತಿದ್ದಳಲ್ಲ. ಅವಳು ಕೆಲಸಕ್ಕೆ ಸೇರಿದ ವಿಷಯ ನನಗೆ ತಿಳಿದದ್ದೇ ತಡವಾಗಿ. ಕೇಳಿದ್ರೆ ಮೊದಲೇ ಎಲ್ಲ ವಿಷಯ ತಿಳಿದ್ರೆ ಏನಿರುತ್ತೆ ಅದರಲ್ಲಿ ಸ್ವಾರಸ್ಯ ಅಂದ್ಬಿಡ್ತಾಳಲ್ಲ. ಯಾಕೆ ಏನೂ ಮಾತಾಡ್ತಿಲ್ಲ? ಅತ್ತನಿಂದ ಅವಳ ಧ್ವನಿ. ಹಾಂ ಸಾವರಿಸಿಕೊಂಡೆ. ಒಂದು ಕೆಲಸ ಮಾಡು ಸುಮ್ಮನ, ನಾಳೆ ಸಂಜೆ 6ಕ್ಕೆ ನಮ್ಮಲ್ಲಿಗೆ ಬಂದುಬಿಡು. ನಾಳೆ ರಾತ್ರಿ ನಮ್ಮಲ್ಲಿಯೇ ಇರು. ರಾತ್ರಿ ಪೂರ್ತಿ ಮಾತಾಡ್ಬೋದಲ್ಲ? ಓಕೆ ಕಣೆ. ಅತ್ತನಿಂದ ಡಿಸ್ಕನೆಕ್ಟ್ ಮಾಡಿದ್ಲು. ಸದ್ಯ ಪುಣ್ಯಾತ್ಗಿತ್ತಿ ಒಪ್ಪಿದ್ಲಲ್ಲ. ಯಾರದ್ದು ಫೋನ್ ದಿವ್ಯಾ? ಆಗಷ್ಟೇ ಬೆಳಗಿನ ವಾಕೆ ಮುಗಿಸಿ ಬಂದ ಮನು ಕೇಳಿದಾಗ ಮುಗುಳ್ನಕ್ಕೆ. ಇನ್ಯಾರು ಇದ್ದಾಳಲ್ಲ, ನನ್ನ ಫ್ರೆಂಡು. ಯಾರು? ಓ ಗೊತ್ತಾಯ್ತು ಬಿಡು, ನಿನ್ನ ಸಾರಿ ಡ್ಯಾನ್ಸಕ್ಕೆ ತಾನೇ? ಮನುವಿನ ಹಾಸ್ಯಕ್ಕೆ ಜೋರಾಗಿ ನಕ್ಕೆ. ಈ ಮನು ಯಾವಾಗಲೂ ಹೀಗೆ ಸುಮನಳನ್ನು ನನ್ನ ಸಾರಿ ಡ್ಯಾನ್ಸಕ್ಕಿ ಎಂದೇ ಹೇಳುವುದು. ಗಂಟೆಗಟ್ಟಲೆ ಮಾತನಾಡುತ್ತಾ ಎಲ್ಲರೊಂದಿಗೆ ನಿಸ್ಸಂಕೋಚವಾಗಿ ಬೆರೆಯುವ ಈ ಸುಮನ ಮನುವಿನಂತಹ ರಿಸರ್ವ್ಡ್ ವ್ಯಕ್ತಿಗಳಿಗೆ ಸಾರಿ ಡ್ಯಾನ್ ಅಂತೆ ಕಂಡ್ರೆ ಆಶ್ಚರ್ಯ ಏನೂ ಇಲ್ಲ. ಏನಿಲ್ಲ, ನಾಳೆ ಡಿನ್ನರ್ಗೆ ಬಂದವಳು ನಮ್ಮಲ್ಲಿಯೇ ಉಳಿತಾಳಂತೆ. ಅವಳು ನನ್ನೊಂದಿಗೆ ಬೇಕೆಂದೇ ಮುಚ್ಚಿಟ್ಟೆ. ಕೊನೆಗೆ ಆ ವಿಷಯ ತೀರಾ ಸಿಲ್ಲಿಯಾಗಿದ್ದರೆ ಮನುವಿನ ಹಾಸ್ಯಕ್ಕೆ ಯಾಕೆ ಗುರಿಯಾಗಬೇಕು? ಸರಿ, ನಾಳೆ ರಾತ್ರಿ ನಿಂಗೋಸ್ಕರ 1 ಡಜನ್ ಸಾರಿ ಡ್ಯಾನ್ ರೆಡಿ ಮಾಡಿ ಇಡ್ತೀನಿ, ಮನು ಹಾಸ್ಯ ಮಾಡಿದ್ರು. ಆದರೆ ನನ್ನ ಮನಸ್ಸು ಸುಮನಳ ಸುತ್ತಲೂ ಗಿರಕಿ ಹೊಡೆಯಲಾರಂಭಿಸಿತು. ನನ್ನೊಂದಿಗೆ ಏನು ಮಾತನಾಡಲು ಇರಬಹುದು ಅವಳಿಗೆ? ಏನಾದರಾಗಲಿ, ಹೇಗಿದ್ದರೂ ನಾಳೆ ರಾತ್ರಿ ಬರ್ತಾಳಲ್ಲ ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಆ ರಾತ್ರಿ ಮತ್ತೆ ಮರುದಿನ ಮನೆಯನ್ನು ಅಲಂಕಾರ ಮಾಡುವುದರಲ್ಲಿ, ಬರುವವರಿಗೆ ಔತಣವನ್ನು ಸಿದ್ಧ ಮಾಡುವುದರಲ್ಲಿಯೇ ಕಳೆದೋಯಿತು. ಸಾಯಂಕಾಲ 6ಕ್ಕೆ ಒಬ್ಬೊಬ್ಬರೇ ಮನೆಗೆ ಬರಲಾರಂಭಿಸಿದರು. ಇದುವರೆಗೆ ಮರೆತಂತಿದ್ದ ಸುಮನ ಮನದಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದಳು. ಗಂಟೆ 7 ಅವಳು ಬರಲಿಲ್ಲ. ಕೇಕ್ ಕತ್ತರಿಸಿ ಬಂದವರ ಡಿನ್ನರ್ ಕೂಡ ಮುಗಿಯಿತು. ಮನೆಯೆಲ್ಲ ಖಾಲಿಯಾಗುವ ಹೊತ್ತಿಗೆ ರಾತ್ರಿ ಗಂಟೆ 10 ಆಯಿತು. ಎಲ್ಲಿ ನಿನ್ನ ಸಾರಿ ಡ್ಯಾನ್ಸಕ್ಕಿ? ಬಂದ ಉಡುಗೊರೆಗಳನ್ನೆಲ್ಲ ಒಂದು ಕಡೆ ಓರಣವಾಗಿಡುತ್ತಾ ಮನು ಕೇಳಿದಾಗ ಮನಸ್ಸು ಒಂದು ಕ್ಷಣ ಗಲಿಬಿಲಿಗೊಂಡಿತು. ಏನೆಂದು ಉತ್ತರಿಸುವುದು? ಚೆನ್ನಾಗಿ ನಿದ್ರೆಯಲ್ಲಿದ್ದ ಲಾಸ್ಯಳನ್ನು ಬೆಚ್ಚಗೆ ಹೊದಿಸಿ ಮಲಗಿಸಿದೆ. ಬೆಳಗಿನಿಂದ ಸಾಕಷ್ಟು ದಣಿದಿದ್ದರಿಂದ ಮಲಗಿದರೆ ಸಾಕೆನಿಸಿತ್ತು. ಸ್ವಲ್ಪ ಹೆಚ್ಚಾಗಿಯೇ ಮಾಡಿದ್ದ ಬಿಸಿಬೇಳೆ ಬಾತನ್ನು 2 ತಟ್ಟೆಗೂ ಹಾಕುವುದರಲ್ಲಿ ಸುಮನ ಪ್ರತ್ಯಕ್ಷ ಆದಳು. ಬರ್ತ್ಡೇ ಫಂಕ್ಷನ್ಗೆ ಬಾ ಅಂದರೆ ಎಲ್ಲ ಮುಗಿದ ಮೇಲೆ ಬರ್ತಿದೆಯಲ್ಲ ಮಾರಾಯ್ತಿ ಎನ್ನುತ್ತಲೇ ಅವಳನ್ನು ಸ್ವಾಗತಿಸಿದೆ. ಮೊದಲೇ ರೂಪವತಿಯಾದ ಅವಳು ತಿಳಿ ನೀಲಿ ಬಣ್ಣದ ಸೀರೆಯಲ್ಲಿ ಇನ್ನಷ್ಟು ಮುದ್ದಾಗಿ ಕಂಡಳು. ನಮ್ಮೊಂದಿಗೆ ಹರಟುತ್ತಲೇ ಅವಳು ತಟ್ಟೆಯನ್ನು ಖಾಲಿ ಮಾಡತೊಡಗಿದ್ದಳು. ಅವಳ ಮಾತಿಗೆ ಕೊನೆಗೆ ನಾನು ಹ್ಞೂ ಎನ್ನತೊಡಗಿದ್ದೆ. ನಾನು ಹೇಳಲಿಲ್ವೇ ಎಂಬಂತೆ ಮನು ನನ್ನತ್ತ ಒಮ್ಮೆ ನೋಡಿ ಕಣ್ಣು ಮಿಟಿಸಿದ್ರು. ಅಂತೂ ನಮ್ಮ ಡಿನ್ನರ್ ಮುಗಿದು ಹಾಸಿಗೆ ಸೇರಿದಾಗ ರಾತ್ರಿ 12 ಗಂಟೆ ಆಗಿತ್ತು. ನಾನು ಸುಮನ ಮಲಗಲೆಂದು ನಮ್ಮ ಬೆಡ್ರೂಮ್ ಸೇರಿದರೆ ಮನು ಗೆಸ್ಟ್ ರೂಮ್ ಸೇರಿಯಾಗಿತ್ತು. ಅದೇನು ಸುಮನ, ನನ್ನ ಹತ್ರ ಮಾತಾಡಬೇಕು ಅಂತಿದೆಯಲ್ಲ? ಆತ್ಮೀಯತೆಯಿಂದ ಕೇಳಿದೆ. ಅವಳು ಕಾಲೇಜಿನಲ್ಲಿ ನನಗೆ ಪರಿಚಯವಾದರೂ ಸಾಕಷ್ಟು ಆತ್ಮೀಯಳಾದಳು.
ಅವಳ ಹುಡುಗಾಟ, ತಲೆಹರಟೆ ಎಲ್ಲವೂ ಆ ದಿನಗಳಲ್ಲಿ ಸಾಕಷ್ಟು ಖುಷಿ ಕೊಟ್ಟಿದ್ದು ಸುಳ್ಳಲ್ವಲ್ಲ. ಖಾಸಗಿ ಕಂಪನಿಯಲ್ಲಿ ಅವಳಿಗೆ ಒಳ್ಳೆಯ ಕೆಲಸ ಸಿಕ್ಕಿದ್ರೂ ಅದರಿಂದ ನಮ್ಮ ಸ್ನೇಹಕ್ಕೇನೋ ಧಕ್ಕೆ ಬಂದಿಲ್ಲ. ಆಗಾಗ ಬಂದು ಅಥವಾ ಫೋನ್ನಲ್ಲಿ ಮಾತಾಡ್ತಾಳೆ. ಅಂತೂ ಗಂಡ ಮಗು ಅಂತ ದೊಡ್ಡ ಸಂಸಾರನೇ ಕಟ್ಕೊಂಡೆ ಬಿಡು ಅಂತ ಯಾವಾಗಲೂ ರೇಗಿಸ್ತಾಳೆ. ಅದೇನು ಅಂತಹ ಪರ್ಸ್ನಲ್ ವಿಷಯ ಮತ್ತೆ ಕೇಳಿದೆ. ಅವಳೀಗ ತಲೆದಿಂಬನ್ನು ತೊಡೆಯ ಮೇಲಿಟ್ಟುಕೊಂಡು ನಾನು ಹಾಕಿದ ಹೂವಿನ ಕಸೂತಿಯನ್ನೇ ನೋಡತೊಡಗಿದ್ಲು. ಅಂಥ ದೊಡ್ಡ ವಿಷಯ ಏನಿಲ್ಲ, ನಾಳೆ ನೀನು ನನ್ನ ಜೊತೆ ಸ್ವಲ್ಪ ಹೊರಗೆ ಬರಬೇಕಷ್ಟೆ. ಸುಮನಳ ಏರುಪೇರಿಲ್ಲದ ಧ್ವನಿ. ಆದರೆ ಯಾಕೆ ಪ್ರಶ್ನಿಸಿದೆ. ಹೇಳಿದ್ನಲ್ಲ ದಿವ್ಯಾ, ಅಂತಹ ಗಾಬರಿ ಆಗೋದು ಏನಿಲ್ಲ. ಐ ಆಮ್ ಕ್ಯಾರಿಂಗ್, ನಾನು ತಾಯಿ ಆಗ್ತಿದ್ದೀನಿ. ವಾಟ್? ನನ್ನ ಧ್ವನಿ ನನಗರಿವಿಲ್ಲದಂತೆ ಸಾಕಷ್ಟು ಕಂಪಿಸಿತು. ಇನ್ನೂ ಮದುವೆ ಆಗದ ಸುಮನ ಈ ವಿಷಯವನ್ನು ಇಷ್ಟೊಂದು ನಿರಾಳವಾಗಿ ತಲೆ ಸುತ್ತಿದಂತಾಯಿತು. ಅರೆ ದಿವ್ಯಾ, ವಾಟ್ ಹ್ಯಾಪಂಡ್ ಯು? ನಾನೇ ಎಷ್ಟೊಂದು ಆರಾಮಾಗಿದ್ದೀನಿ ನೋಡು. ತಲೆ ಎತ್ತಿ ಅವಳತ್ತ ನೋಡಿದೆ. ಮುಖದಲ್ಲಿ ಎಂದಿನ ನಸುನಗು. ಆದರೆ ಇವೆಲ್ಲ ಹೇಗಾಯಿತು? ಕಷ್ಟಪಟ್ಟು ಕೇಳಿದೆ. ಓ ಅದಾ, ನಮ್ಮ ಕೊಲಿಗಿದ್ದಾನಲ್ಲ ಗಿರೀಶ, ಅವನೊಂದಿಗೆ ನನ್ನ ಫ್ರೆಂಡ್ಶಿಪ್ ಇರೋ ವಿಷಯ ನಿಮಗೆ ಹೇಳಿದ್ನಲ್ಲ. ಯಾವಾಗಲೂ ಕೇರ್ಫುಲ್ಲಾಗೇ ಇರ್ತಿದ್ವಿ. ಈ ಸಾರಿ ಎಡವಟ್ಟಾಗಿದೆ ಅಷ್ಟೆ. ಓ ಹೂನಾ, ಅವನ ಜೊತೆ ನಿನಗೆ ಇಂಥ ಫ್ರೆಂಡ್ಶಿಪ್ ಇದೆ ಅಂತ ಖಂಡಿತ ನಂಗೆ ಗೊತ್ತಿರಲಿಲ್ಲ ಬಿಡು. ಕಹಿಯಾಗಿ ನೋಡಿದೆ. ಸರಿ, ಈಗೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನನ್ನ ಮಾತಿಗೆ ಅವಳು ನಸು ನಕ್ಕಳಷ್ಟೆ. ಇನ್ನೇನು ಮಾಡೋದು, ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಬರೋದು. ಅದಕ್ಕೆ ನಾಳೆ ನನ್ನ ಜೊತೆ ನರ್ಸಿಂಗ್ ಹೋಮ್ಗೆ ಬಾ ಅಂದಿದ್ದು. ಸುಮನಳ ಮಾತಿನಿಂದ ಒಂದು ಕ್ಷಣ ಪೆಚ್ಚಾದೆ. ಆದರೂ ಗೆಳತಿಗೆ ಒಂದೆರಡು ಬುದ್ಧಿ ಮಾತು ಹೇಳಬೇಕೆನಿಸಿತು. ಸುಮನ, ಇವೆಲ್ಲ ಸರಿನಾ? ಆಗಿದ್ದು ಆಗೋಯ್ತು. ಆ ಗಿರೀಶ ಒಳ್ಳೆಯವನೇ ತಾನೇ? ಅವನನ್ನೇ ಮದುವೆಯಾಗಿ ಹೊಸ ಲೈಫ್ ಶುರು ಮಾಡು. ಓ ಶಟಪ್ ದಿವ್ಯಾ, ನನಗೆ ಈ ಮದುವೆ ಸಂಸಾರ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಇನ್ನು ಈ ಗಿರೀಶನನ್ನು ಮದುವೆ ಆಗೋ ಬಗ್ಗೆ ಅಲ್ಲ ದಿವ್ಯಾ, ಒಂದು ಸಲ ಹೋಟೆಲಲ್ಲಿ ಒಂದು ತಿಂಡಿ ರುಚಿಯಾಗಿದ್ದರೆ ಜೀವಮಾನ ಪೂರ್ತಿ ಅದೇ ತಿಂಡಿ ತಿಂತಿರೋ ಅಂತೀಯಾ? ಅಂದರೆ ಭ್ರಾಂತಳಾಗಿ ಕೇಳಿದೆ. ಸುಮನ ನನ್ನ ಊಹೆಗೂ ಮೀರಿ ಅಡ್ಡಾದಿಡ್ಡಿಯಾಗಿ ರೂಪುಗೊಳ್ಳತೊಡಗಿದ್ಲು. ಎಸ್ ದಿವ್ಯಾ, ಲೈಫ್ ಅಂದರೆ ನಿಮ್ಮ ಹಾಗೆ ಗಂಡ ಮನೆ ಮಕ್ಕಳು ಅಂತ ಕತ್ತೆ ಹಾಗೆ ದುಡಿಯೋದು ಅಂತ ನಾನು ಅಂದ್ಕೊಂಡಿಲ್ಲ. ನನಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಫ್ರೀಯಾಗಿ ಬೆರಿತೀನಿ, ಅವ್ರ ಜೊತೆ ಸಾಕಷ್ಟು ಎಂಜಾಯ್ ಮಾಡ್ತೀನಿ. ಆದರೆ ಇದೊಂದು ರೀತಿಯ ವೇಶ್ಯಾವೃತ್ತಿ ಆಗುತ್ತಲ್ವಾ? ಸುಮನಳ ಆಲೋಚನಾ ವೈಖರಿಯಿಂದ ನಾನು ಕಂಗೆಡತೊಡಗಿದ್ದೆ. ಲುಕ್ ದಿವ್ಯಾ, ನಾನು ನೀನು ಆಪೋಸಿಟ್ ಪೋಲ್ಸ್, ವಿರುದ್ಧ ಧ್ರುವಗಳಿದ್ದ ಹಾಗೆ. ಸುಮ್ಮನೆ ಇಬ್ಬರು ಒಂದಾಗುವ ಸಾಹಸ ಯಾಕೆ ಮಾಡಬೇಕು? ನನಗೀಗ ನಿದ್ರೆ ಬರ್ತಿದೆ. ಬೆಳಿಗ್ಗೆ ನೀನು ನನ್ನೊಂದಿಗೆ ಬರ್ತಿದ್ದೆ ಅಷ್ಟೇ. ಗುಡ್ ನೈಟ್. ನನಗೆ ಮಗ್ಗುಲಾಗಿ ಮಲಗಿ ನಿಮಿಷ ಮಾತ್ರದಲ್ಲಿ ನಿದ್ರೆ ಎಳಕಿಳಿದ ಸುಮನಳತ ಶೂನ್ಯ ನೋಟ ಬೀರಿದೆ. ಇಂತಹ ವ್ಯಭಿಚಾರಿಯನ್ನು ಗೆಳತಿ ಎಂದು ಗುರುತಿಸಿಕೊಂಡಿದ್ದರ ಬಗ್ಗೆ ಒಂದು ಕ್ಷಣ ವ್ಯಥೆಯಾಯಿತು. ಮನಸ್ಸು ಬಹಳಷ್ಟು ವರ್ಷಗಳ ಹಿಂದೆ ಓಡತೊಡಗಿತು. ಮಸಕಾದ ನೆನಪುಗಳ ರಾಶಿಯ ಮಧ್ಯೆ ಶ್ರೀಮತಿಯ ಚಿತ್ರ ಸ್ಪಷ್ಟವಾಗತೊಡಗಿತು. ಶ್ರೀಮತಿ ನನ್ನ ಬಾಲ್ಯದ ದಿನಗಳ ಗೆಳತಿ. ನಾನಾಗ 8 ವರ್ಷದ ಆಡುವ ಹುಡುಗಿ. ನನಗಿಂತಲೂ 4-6 ವರ್ಷ ದೊಡ್ಡವಳಾದ ಅವಳು ನನ್ನ ತರಗತಿಯ ಆದ್ದರಿಂದ ಗೆಳೆತನ ಬೆಳೆದಿತ್ತು. ಗುಡ್ಡದ ಮೇಲಿನ ಶಾಲೆ ಬಿಟ್ಟೊಡನೆ ಹೋ ಎಂದು ಕೂಗುತ್ತಾ ಗುಡ್ಡವಿಳಿಯುತ್ತಿದ್ದುದು ಈಗ ನಡೆದಷ್ಟು ನಿಚ್ಚಳವಾಗಿದೆ. ಶಾಲೆಗೆ ಡಾಕು ಹಾಕಲು ಬಂದಾಗ ನಾವು ಹುಡುಗ ಹುಡುಗಿಯರಿಗೆಲ್ಲ ಪಕ್ಕದ ಸೀಗೆ ತೋಪಿನಲ್ಲಿ ಅಡಗಿ ಕುಳಿತದ್ದು. ಪಾಪದ ಆ ಏಕೋಪಾಧ್ಯಾಯ ಮಾಸ್ತರರು ಬೆತ್ತ ಹಿಡಿದುಕೊಂಡು ಬಾರಿಸಿದ್ದು ಮರೆಯುವುದಾದರೂ ಹೇಗೆ? ಮನೆಯ ಹಿಂದಿನ ಕಣದಲ್ಲಿ ಸದಾ ಕಾಲ ಇರುತ್ತಿದ್ದ ಹುಲ್ಕುತ್ರಿಗಳು ನಮಗೆ ಕಣ್ಣು ಮುಚ್ಚಾಲೆ ಆಟಕ್ಕೆ ಹೇಳಿ ಮಾಡಿಸಿದಂತಿತ್ತಲ್ಲ. ತೋತಾಪುರಿ ಮಾವಿನ ಮರಕ್ಕೆ ಅಪ್ಪ ಜೋಕಾಲಿ ಕಟ್ಟಿ ಕೊಡ್ತಾ ಇದ್ದಿದ್ದು, ಜೋರಾಗಿ ಜಿಕ್ಕಲು ಹೋಗಿ ಒಂದು ಬಾರಿ ಶ್ರೀಮತಿ ಕಾಲು ಮುರ್ಕೊಂಡಿದ್ದು ಒಂದೇ ಎರಡೇ. ಕಂತೆ ನೆನಪುಗಳನ್ನೇ ಹೊತ್ತು ತರುತ್ತಿದ್ದಾಳೆ ಅವಳು. ಒಂದು ದಿನ ಅವಳ ದಪ್ಪ ಲಂಗದ ಹಿಂಭಾಗದಲ್ಲಿ ಅಂಗೈ ಅಗಲದ ಓಕುಳಿಕೊಂಡಾಗ ನನಗೇನೂ ಅರ್ಥ ಆಗಿರಲಿಲ್ಲ. ಅದಾಗಿ 4-6 ದಿನ ಅವಳು ಶಾಲೆಗೆ ಬರಲಿಲ್ಲ. ಮತ್ತೆ ಎಂದಿನಂತೆ ಬರತೊಡಗಿದ್ಲು. ಆ ದಿನ ನನಗೆ ಚೆನ್ನಾಗಿ ನೆನಪಿದೆ. ಶ್ರೀಮತಿ ಶಾಲೆಗೆ ಬಂದಿರಲಿಲ್ಲ. ಶಾಲೆ ಬಿಟ್ಟೊಡನೆ ಮಾಮೂಲಿನಂತೆ ನಾನು ನನ್ನ ಒಂದಿಬ್ಬರು ಗೆಳತಿಯರು ಸೀಗೆ ತೋಪಿಗೆ ಲಗ್ಗೆ ಹಾಕಿದಾಗ ತೋಪಿನ ಆ ಕತ್ತಲಿನಲ್ಲಿ ಶ್ರೀಮತಿ ದಿನ್ನೆ ಮನೆಯ ಗಣೇಶನನ್ನು ತಬ್ಕೊಂಡು ಮಲಗಿದಾಳೆ. ಅದ್ಯಾಕೆ ಶ್ರೀಮತಿ, ನಿಂಗೆ ಮನೆಯಲ್ಲಿ ಮಲಗೋಕ್ಕೆ ಜಾಗ ಇಲ್ವಾ? ನಾನು ಮುಗ್ಧಳಾಗಿ ಕೇಳಿದಾಗ ಅವಳು ಉತ್ತರಿಸದೆ ತನ್ನ ಅಸ್ತವ್ಯಸ್ತವಾದ ಉಡುಪನ್ನು ಸರಿಪಡಿಸಿಕೊಂಡು ಎದ್ದು ನಡೆದಿದ್ದಳು. ಅದಾದ ಮೇಲೆ ಅವಳು ಶಾಲೆಗೂ ಬರಲಿಲ್ಲ.
ಮತ್ತೆ ಕೆಲವು ತಿಂಗಳು ಕಳೆದ ಮೇಲೆ ಅಮ್ಮ ಪಕ್ಕದ ಮನೆಯ ದಾಕ್ಷಾಯಿಣಿಯ ಅಮ್ಮನ ಜೊತೆ ಶ್ರೀಮತಿ ಬಸ್ರಿಯಂತೆ ಆ ದಿನ್ನೆ ಮನೆ ಗಣೇಶನ ಜೊತೆ ಓಡ್ ಹೋಗಿದ್ದಾಳಂತೆ ಎಂದು ಪಿಸುಗುಟ್ಟುತ್ತಿದ್ದುದು ಅಲ್ಲೇ ಗೊಂಬೆಗೆ ಹೊಸ ಬಟ್ಟೆ ಹಾಕುವ ಸಂಭ್ರಮದಲ್ಲಿದ್ದ ನನಗೂ ಕೇಳಿಸಿತು. ಆ ಶ್ರೀಮತಿ ಸೀಗೆ ತೊಪ್ಪಿಗೆ ಯಾಕೆ ಹೋಗಬೇಕಿತ್ತು? ನನ್ನಲ್ಲೇ ಪೇಚಾಡಿಕೊಂಡಿದ್ದೆ. ಬಹುಶಃ ಆ ತೋಪಿಗೆ ಹೋದವರೆಲ್ಲ ಬಸುರಿ ಆಗ್ತಾರೇನೋ ಎಂದೆನಿಸಿತು ನನಗೆ. ಮತ್ತೆ ಶ್ರೀಮತಿಯೇನೋ ಬಂದಳು. ಆದರೆ ಅಮ್ಮ ಶ್ರೀಮತಿ ಜೊತೆ ಮಾತಾಡಬೇಡ ಅಂತ ಖಂಡಿತವಾಗಿ ಹೇಳಿದ್ರಿಂದ ಅವಳನ್ನು ಕಂಡಾಗಲೆಲ್ಲ ಮುಖ ತಿರುಗಿಸ್ತಾ ಇದ್ದೆ. ಪಾಪದವಳು ಹೊಳೆ ಬದಿಯಲ್ಲಿ ನಾನು ಕುಂಟೆ ಬಿಲ್ಲೆ ಆಟಕ್ಕೆಂದು ಬಿಲ್ಲೆ ಹುಡುಕುತ್ತಿದ್ದಾಗ, ಹುಣಸೆ ಮರದ ಕಾಯಿಗಾಗಿ ಕಲ್ಲು ಹೊಡಿತಾ ಇದ್ದಾಗ ಎಷ್ಟು ಸಲ ಸಹಾಯಕ್ಕೆ ಬರ್ತಿದ್ಲಲ್ಲ. ನಾನು ಮುಲಾಜಿಲ್ಲದೆ ಅವಳನ್ನು ಬೈದು ಕಲ್ಲಿನಲ್ಲಿ ಹೊಡೆದು ಕಳಿಸ್ತಾ ಇದ್ದೆ. ಸಮಯ ಮೆಲ್ಲನೆ ಜಾರಿತು. ಶ್ರೀಮತಿ ಹೊಟ್ಟೆ ಹೊತ್ತುಕೊಂಡು ಊರಿನಲ್ಲಿ ಓಡಾಡತೊಡಗಿದ್ಲು. ಇಂಥ ಹುಡುಗಿಯನ್ನು ಮನೆಯವರು ಇಟ್ಕೊಂಡಿದ್ರಲ್ಲ, ಅದು ಹೇಳಿ ಎಂದು ಅಮ್ಮನೆಂದರೆ, ಅಯ್ಯೋ ಬಿಡಿ, ಆ ಶ್ರೀಮತಿ ಅಮ್ಮನೇ ನಡತೆಗೆಟ್ಟವಳು, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಅಮ್ಮನಿಗೆ ಪಕ್ಕದ ಮನೆಯಾಕೆಯ ಸಮಾಧಾನ. ಅಂತೂ ಊರಿನವರಿಂದ ಛೀ ತೂ ಎನಿಸಿಕೊಳ್ಳುತ್ತಲೇ ಶ್ರೀಮತಿ ಗಂಡು ಮಗುವಿನ ತಾಯಿಯಾಗಿದ್ದಳು. ಮತ್ತೆ ಏನಾಯಿತು, ಎಷ್ಟು ನೋವು ಅನುಭವಿಸಿದಳು. ಅಂತೂ 2 ತಿಂಗಳ ಮಗುವಿನೊಂದಿಗೆ ತಾನು ಬಾವಿಗೆ ಹಾರಿಕೊಂಡಿದ್ಲು. ಅಂತೂ ಪೀಡೆ ಕಳೆಯಿತು. ಊರಿಗೆ ಊರೇ ನಿಟ್ಟುಸಿರು ಬಿಟ್ಟಿತ್ತು. ಬಾಲ್ಯದ ಆ 108 ನೆನಪುಗಳ ಕಂತೆಯಲ್ಲಿ ಹೆಚ್ಚು ಕಡಿಮೆ ಕಳೆದೇ ಹೋಗಿದ್ದ ಶ್ರೀಮತಿ ಈಗ ಈ ಸುಮನಳ ನೆವದಿಂದ ಪ್ರತ್ಯಕ್ಷವಾಗಿದ್ಲು. ಸುಮನ, ಶ್ರೀಮತಿ ಇಬ್ಬರಲ್ಲೂ ಹೆಚ್ಚು ವ್ಯತ್ಯಾಸವೇನಿಲ್ಲ. ಒಬ್ಬಳು ತನ್ನದೇ ದೃಷ್ಟಿಕೋನದಲ್ಲಿ ಎಲ್ಲವನ್ನೂ ಅಳೆಯುತ್ತಾ ತಾನು ಮಾಡಿದ್ದೇ ಸರಿ ಎನ್ನುವವಳಾದರೆ, ಮತ್ತೊಬ್ಬಳು ಊರಿನವರ ಬಾಯಿಗಂಜಿ ಆತ್ಮಹತ್ಯೆ ಮಾಡಿಕೊಂಡವಳು. ಆಗ ನಾನು ಶ್ರೀಮತಿಯನ್ನು ಕಂಡುದಕ್ಕೂ ಈಗ ಸುಮನಳನ್ನು ಕಾಣುತ್ತಿರುವುದಕ್ಕೂ ಎಲ್ಲಿಂದೆಲ್ಲಿಯ ಹೋಲಿಕೆ? ಪಾಪದ ಶ್ರೀಮತಿಯನ್ನು ಎಷ್ಟು ಬಾರಿ ಕಲ್ಲಿಂದ ಹೊಡೆದು ಗಾಯಗೊಳಿಸಿದ್ದೆ. ಅದೇ ಈಗ ಸುಮನಳಿಗೆ ಒಂದೆರಡು ಬುದ್ಧಿ ಮಾತು ಹೇಳುವುದಕ್ಕೂ ತಡವರಿಸಿದಂತಾಗುತ್ತದೆ. ಶ್ರೀಮತಿಯ ಜೊತೆ ನಾನಾಗ ವ್ಯವಹರಿಸಿದ್ದು ಸರಿಯೇ, ಅಥವಾ ಈಗ ಈ ಸುಮನಳ ಜೊತೆ ವ್ಯವಹರಿಸುತ್ತಿರುವುದು ಸರಿಯೇ? ಯೋಚಿಸಿ ಯೋಚಿಸಿ ತಲೆ ಕಾದ ಹೆಂಚಾಗತೊಡಗಿತ್ತು. ಇಲ್ಲ, ನಾನು ಪ್ರತಿಭಟಿಸಲೇಬೇಕು. ನಾಳೆ ಸುಮನಳ ಜೊತೆ ಖಂಡಿತ ನರ್ಸಿಂಗ್ ಹೋಮ್ಗೆ ಹೋಗಲೇಬಾರ್ದು. ಶ್ರೀಮತಿಯನ್ನು ನಡತೆಗೆಟ್ಟವಳು ಎಂದು ಹಣೆಪಟ್ಟಿ ಅಂಟಿಸಿ ಅವಳು ಬಾವಿಯ ಪಾಲಾಗುವಂತೆ ಮಾಡಿದ ಮಹತ್ ಕಾರ್ಯದ ಒಂದಷ್ಟು ಪಾಲುಗಾರಿಕೆಯೂ ನನ್ನಲ್ಲಿ ಸೇರಿದ್ದು ಸುಳ್ಳಲ್ವಲ್ಲ. ಅದನ್ನೇ ಈಗ ಮುಂದುವರಿಸಬೇಕು. ಏನು ಮಾಡಲಾಗದಿದ್ದರೂ ಕೊನೆಯ ಪಕ್ಷ ಪ್ರತಿಭಟಿಸಬೇಕು. ಈಗ ಹೀಗೆ ಮಾಡು ಹಾಗೆ ಮಾಡು ಎಂದು ತಾಕೀತು ಮಾಡಲು ಅಮ್ಮನೂ ಬದುಕಿ ಉಳಿದಿಲ್ಲ. ಆದರೆ ಅಮ್ಮನಿಂದ ಬಂದ ಸಂಸ್ಕಾರ ಇದೆಯಲ್ಲ. ಯೋಚಿಸುತ್ತಾ ಯೋಚಿಸುತ್ತಾ ಯಾವಾಗಲೂ ನಿದ್ರೆ ಹತ್ತಿತ್ತು ನನಗೆ. ಬೆಳಿಗ್ಗೆ ಮನು ಬಂದು ಎಬ್ಬಿಸಿದಾಗಲೇ ಎಚ್ಚರ. ಪಾಪ, ಸುಮನಳಿಗೆ ಅಲ್ಸರ್ ಆಗಿರೋ ವಿಷಯನೂ ನೀನು ನಂಗೆ ಹೇಳಲೇ ಇಲ್ಲ. ಇವತ್ತು ಚೆಕಪ್ಗೆ ಬರೋಕೆ ಹೇಳಿದಾರಂತಲ್ಲ. ಕಾರಿನ ಡ್ರೈವರ್ ಈಗ ಬಂದುಬಿಡ್ತಾನೆ, ಬೇಗ ರೆಡಿಯಾಗು. ಮನುವಿನ ಮಾತಿನಿಂದ ಅವಕ್ಕಾದೆ. ಪ್ರತಿಭಟಿಸುವ ಅವಕಾಶ ನನ್ನಿಂದ ಬಹುದೂರ ಹೋಗಿತ್ತು. ನನ್ನ ಹಿಂದೆ ಕಳ್ಳ ನಗು ಬೀರುತ್ತಾ ನಿಂತಿದ್ದ ಸುಮನಳ ಪ್ರತಿಬಿಂಬ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಂಡಿತು. ಪಾಪದ ಶ್ರೀಮತಿ ಬಾವಿಯಾಳದಲ್ಲಿ ಬಿಕ್ಕಳಿಸಿದಂತೆ ಕೇಳಿತು. ಇದು ನಿಜವಾದ ಬಿಕ್ಕಳಿಕೆಯೋ ಅಥವಾ ನನ್ನ ಅಪರಾಧಿ ಪ್ರಜ್ಞೆಯೋ ತಿಳಿಯದೆ ಬೆಪ್ಪಳಂತೆ ಮನುವಿನತ್ತಲೇ ನೋಡತೊಡಗಿದೆ. ಸ್ನೇಹಿತರೆ, ವಿರುದ್ಧ ಧ್ರುವಗಳ ಕತೆ ಇಲ್ಲಿಗೆ ಮುಗಿತಾ ಇದೆ. ಈ ಕತೆ ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ. ಈ ಆಧುನಿಕ ಕಾಲಘಟ್ಟದಲ್ಲಿ ಇಂತಹ ಈ ಸುಮನಳಂತಹ ಸ್ವೇಚ್ಛಾ ಪ್ರವೃತ್ತಿಯವರು ನಾವು ನೋಡ್ತಾನೆ ಇದ್ದೀವಿ. ಇತ್ತೀಚೆಗೆ ಲೀವ್ ಟುಗೆದರ್ ಅಂತ ಅನ್ನೋದು ದೊಡ್ಡ ಪಿಡುಗಾಗಿ ಕಾಡ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ನಾನು ಕಾಲದ ತುಲನೆಯಲ್ಲಿ ಶ್ರೀಮತಿ ಹಾಗೂ ಸುಮನಳನ್ನು ನಾನು ಹೋಲಿಸಿ ಬರೆದಿದ್ದೀನಿ. ಈ ಕತೆ ಕೇಳಿ ನಿಮ್ಗೇನು ಅನಿಸ್ತು, ನಿಮ್ಮ ಅನಿಸಿಕೆನ ನನ್ನ ಜೊತೆ ಹಂಚ್ಕೊಳ್ಳಿ. ಹಾಗೆ ಈ ಕತೆನ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ದಯವಿಟ್ಟು ಪ್ರೋತ್ಸಾಹಿಸಿ ಸ್ನೇಹಿತರೆ. ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ. ನಮಸ್ಕಾರ.